ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳಿರ್ಬೋದು, ಬಿಸ್ನೆಸ್ ಪ್ರಾಬ್ಲಮ್, ಜಾಬ್ನಲ್ಲಿ ತೊಂದರೆಗಳಾಗ್ತಾ ಇರಬಹುದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇನ್ನೇನು ಪಕ್ಷ ಮಾಸ ಪ್ರಾರಂಭ ಇವತ್ತಿನಿಂದ ಈ ಒಂದು ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾಗಿರುವಂಥ ಸಮಯ ಅಂತ ಕೇಳ್ಪಟ್ಟಿದ್ದೀವಿ. ಈ ಪಿತೃದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಇನ್ನು ಯಾರೆಲ್ಲ ಈ ಪಿತೃ ಕಾರ್ಯಗಳನ್ನ ಮಾಡಬೇಕಾಗತ್ತೆ? ಇಷ್ಟು ದಿನಗಳಲ್ಲಿ ಮಾಡದೇ ಇರೋರು ಈ ಒಂದು ಸಂದರ್ಭದಲ್ಲಿ ಮಾಡೋದ್ರಿಂದ ಪರಿಹಾರ ಅನ್ನೋಂಥದ್ದು ಸಿಕ್ಕುತ್ತೆ, ಇನ್ನು ಪಿತೃಗಳಿಗೂ ಕೂಡ ಅವರ ಒಂದು ಆಶೀರ್ವಾದ ಪಡ್ಕೊಳ್ಬೋದು ಅಂತ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಮಹಾಲಯ ಪಕ್ಷಾರಂಭ 15 ದಿನಗಳ ಕಾಲ ಪಿತೃಪಕ್ಷ. ಏನು ನೋಡಿ, ಇಲ್ಲಿ ಹೆಸರು ನೋಡಿ, ಮಹಾಲಯ. ಇನ್ನು ನಮ್ಮ ದೇವಸ್ಥಾನಕ್ಕೆ ಬರೀ ಆಲಯ ಅಷ್ಟೇ, ಇದು ಮಹಾಲಯ. ಏನು ಈ ಟ್ರಿಪ್ಪು, ಟೂರು ಅಂತ ನೀವುಗಳೆಲ್ಲ ಹೋಗ್ತೀರಿ, ಈ ಮಕ್ಕಳಿಗೆ ರಜೆ ಬಂದಾಗ ಎಷ್ಟು ಎಂಜಾಯ್ ಮಾಡಕ್ಕೆ ಹೊರಡ್ತೀರಿ. ಹಾಗೆಯೇ ಪಿತೃದೇವತೆಗಳು ಟೂರ್ ಬರ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇದ್ದೇನೆ. ಅವರು ಟೂರ್ ಬರ್ತಾ ಇದ್ದಾರೆ. ಎಲ್ಲಿಂದ? ದಕ್ಷಿಣ ದಿಕ್ಕಿಗಿರತಕ್ಕಂಥ ಪಿತೃಲೋಕದಿಂದ ನಿಮ್ಮನ್ನು ಹರಸಲು, ನಮ್ಮ ಕುಟುಂಬ ಹೇಗಿದೆ ಅಂತ ನೋಡಲು ಈ ಪಿತೃಪಕ್ಷದಲ್ಲಿ ಬರ್ತಾರಂತೆ. ಅವರು ಯಾವ ಯಾವ ರೂಪದಲ್ಲಿ ಎಲ್ಲಿದ್ದಾರೋ ಗೊತ್ತಿಲ್ಲ. ಬಹುಶಃ ನಾನು ಅದಕ್ಕೆ ನೈವೇದ್ಯ ಮಾಡುವಾಗ ಇದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಯಾರು ಪಾಠ ಮಾಡಿದ್ರೋ ಆ ಗುರುಗಳು ಈಗ ಯಾವ ರೂಪದಲ್ಲಿದ್ದಾರೋ ಅಲ್ಲಿಗೆ ಇದು ಸೇರಲಿ. ಯಾವುದು ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಇದು ಅದೃಷ್ಟವಾಗಿ ಪರಿವರ್ತನೆ ಆಗುತ್ತಂತೆ. ಅವರಿಗೆ ಆ ರೀತಿಯಾಗಿ ಆಹಾರ ಸಿಗೋ ಮುಖಾಂತರ ಅವರ ಕಷ್ಟದಲ್ಲಿದ್ದಾಗ ಆ ಕಷ್ಟಕ್ಕೆ ಇದು ಏಳಿ ಮಾಡಿಸಿದ್ದಂತೆ. ಅದಕ್ಕಾಗಿ ಪಿತೃಗಳಿಗೆ ನೀವೇನಾದರೂ ಹಾಗೆ ಮಾಡ್ತೀನಿ ಅಂತಂದರೆ ಪಿತೃಪಕ್ಷವನ್ನು ಕರೆಕ್ಟಾಗಿ ಈ ಮಹಾಲಯವನ್ನು ನೀವು ಈ 15 ದಿನಗಳ ಕಾಲ ಏನಿದೆಯೋ ಅವರು ಯಾವ ಡೇಟು, ಯಾವ ತಿಥಿ, ಯಾವ ನಕ್ಷತ್ರದ ಹೋಗಿರ್ತಾರೋ ಈ 15 ದಿನಗಳಲ್ಲಿ ಆ ದಿನದಂದು ಮಾಡಿದರೆ, ದಶಮಿ ಅಂದರೆ ದಶಮಿಗೆ, ಅಥವಾ ಪಂಚಮಿ ಅಂದರೆ ಪಂಚಮಿಗೆ, ಏಕಾದಶಿ ಅಂದರೆ ಏಕಾದಶಿಗೆ. ನಮಗೆ ನೆನಪಿಲ್ಲ ಗುರುಗಳೇ, ಯಾವ ಡೇಟು ನಮ್ಮ ಪಿತೃದೇವತೆಗಳು ತೀರ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಹುಶಃ ಅಂಥವ್ರಿಗೂ ಕೂಡ ಬಹುಶಃ ನಾವು ಹೋದ ತಿಂಗಳು ಮಾಡೋದು ಗುರುಗಳೇ. ಮಾಡಬೇಕಾ? ಎಸ್, ಮಾಡಬೇಕು. ಇನ್ನು ನೆಕ್ಸ್ಟು ತಿಂಗಳು ನಮ್ಮದು ತಿಥಿ ಮಾಡ್ತಾಯಿದ್ದೀವಿ ಗುರುಗಳೇ, ಈಗ ಮಾಡಬೇಕಾ? ಮಾಡಬೇಕು. ಈ ಪಿತೃಪಕ್ಷ ಬರ್ತಾ ಇರೋದೇ ಬಹುಶಃ ನಿಮಗೆ ಪಿತೃದೋಷಗಳಿಂದ ಸತ್ಸಂತಾನವಾಗದೆ, ಧನ ಕನಕ ಸಿಗದೆ, ಆಸ್ತಿ ಮಾಡಲಿಕ್ಕಾಗಲಿ ಅಂತಂದರೆ ಈ ಪಿತೃದೋಷಗಳು. ಅದಕ್ಕೆ ಮಹಾಲಯ ಅನ್ನೋದು ಒಂದು ಸಬ್ಜೆಕ್ಟನ್ನೇ ಈ 15 ದಿನ ಮಾತಾಡಲಿಕ್ಕೆ ಇರುವಂಥ ಸಬ್ಜೆಕ್ಟ್ ಆಗಿರತಕ್ಕಂತಹದ್ದು ಪಿತೃದೇವತನ್ನು ತೃಪ್ತಿಪಡಿಸಿಯೇ ತೀರಬೇಕು. ಹೇಗೆ ಅವರು ಸಂಪಾದನೆ ಮಾಡಿ ನಮಗೆ ಇಟ್ಟು ಹೋಗಿರತಕ್ಕಂಥ ಹಣ, ಆಸ್ತಿ ಇವೆಲ್ಲವೂ ಕೂಡ ಅನುಭವಿಸ್ಲಿಕ್ಕೆ ನಮಗೆ ಹಕ್ಕುಗಳಿದ್ದಾವೋ, ಪಾಪ ಪುಣ್ಯಗಳಲ್ಲೂ ಕೂಡ ಹಕ್ಕುಗಳಿದ್ದಾವೆ. ಅದಕ್ಕಾಗಿಯೇ ಗೊತ್ತಿಲ್ವಲ್ಲ, ತಲೆತಲಾಂತರಗಳ ತಾತ ಮುತ್ತಾತ ಅದರ ಎಷ್ಟಿದ್ದಾವೋ ಅದರದ ಬಳುವಳಿ ಸಿಗಬೇಕು ನಿಮಗೆ ಅಂತಂದರೆ ಒಂದು ತರ್ಪಣ ಮಾಡಿದ್ರೆ ಸಾಕಂತೆ. ಅದಕ್ಕಾಗಿಯೇ ಈ ಪಕ್ಷಗಳಂತ ಮಾಡಿದಾಗ ಅಟ್ಲೀಸ್ಟ್ ಕೊನೆಯ ಪಕ್ಷ ಇದು ಡೇಟ್ ಗೊತ್ತಿಲ್ಲ ಅಂತಂದರೆ 2ನೇ ತಾರೀಕು ಮಾಡ್ತಾ ಇರತಕ್ಕಂತಹ ಏನು ಮಹಾಲಯ ಅಮಾವಾಸ್ಯೆ ಇದೆಯೋ ಆ ದಿನ ನೀವು ಮಾಡಿಸಲೇಬೇಕು. ಅಷ್ಟರೊಳಗೂ ಮಾಡಿಕೊಳ್ಬಹುದು. ಅದು ಕೊನೆಯ ಪಕ್ಷ ಡೆಡ್ಲೈನ್, ಅದು ನಮಗೆ ಆ ದಿನದಲ್ಲಿ ಮಾಡಿಸ್ಕೊಳ್ತಕ್ಕಂಥದ್ದು. ಅದ್ಭುತವಾಗಿ ಅದರಲ್ಲೂ ಕೂಡ ನಾವು ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳಬಹುದು. ತುಂಬ ಎಲ್ಲೆಲ್ಲೋ ದೂರ ಇರ್ತಕ್ಕಂಥವ್ರು ಬರ್ತಾರೆ. ಶ್ರೀರಂಗಪಟ್ಟಣದ ಹತ್ರ ಕಾವೇರಿ ತೀರೆ ಅಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥದ್ದು, ನದಿಯ ಬಳಿ. ಯಾಕಂದರೆ ಮನುಷ್ಯರ ಜನ್ಮ ಏನೇನೋ ಪ್ರಾರಬ್ಧಗಳ ಜೊತೆಗೆ ಇದೀವಿ ನಾವು. ಒಬ್ಬರು ನಾಸ್ತಿಕರು ಮಾತಾಡ್ತಾರೆ, ಆಸ್ತಿಕರು ಮಾತಾಡ್ತಾರೆ, ನೂರಾರು ನೋಡ್ತಾರೆ, ಎಲ್ಲ ಥರದ ಪಂಡಿತೋತ್ತಮರು ಜಾತಕ ನೋಡ್ತಾರೆ, ಮತ್ತೊಂದು ಮಾಡ್ತೀನಿ, ಇನ್ನೊಂದು ಮಾಡ್ತಾರೆ. ಎಂತಹದ್ದು ಕೂಡ ಫಲ ಕಾಣಲಿಲ್ಲ. ಪಿತೃದೋಷ ಅಂತ ಮಾಡಿಸಿದ್ರು, ರಾಹು ದೋಷ ಅಂತ ಮಾಡಿಸಿದ್ರು, ಇವೆಲ್ಲವೂ ಕೂಡ ಆಗಲಿಲ್ಲ ಅಂತಂದರೆ ಇದು ಈ ಮಹಾಲಯ ನಿಮಗೆ ನಿಮ್ಮ ಪಿತೃದೇವತೆಗಳು ತೃಪ್ತಿ ಪಡಿಸ್ತೀನಿ ಅಂತಂದರೆ ಅವರ ಹೆಸರಲ್ಲಿ ಮಾಡ್ತಕ್ಕಂಥ ಅಷ್ಟು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಪುಣ್ಯಾಹದಿಂದ ಮಾಡದ
ವಿಶಿಷ್ಟವಾಗಿ ವೈಶಿಷ್ಟ್ಯಪೂರ್ಣವಾಗಿ ಅದ್ಭುತವಾಗಿ ಮಾಡತಕ್ಕಂಥವ್ರು ಇರಬೇಕಿಲ್ಲಿ. ಬೇರೆ ಶುಭ ಮಾಡ್ತಕ್ಕಂಥವ್ರಿಗೆ ಅದು ಗೊತ್ತಿರಲ್ಲ, ಅವ್ರು ಇನ್ನೇನೋ ಮಾಡ್ತಕ್ಕಂಥದ್ದಲ್ಲ. ಕರೆಕ್ಟಾಗಿ ಅದರಲ್ಲೇ ಪರಿಣಿತರಾಗಿರ್ತಕ್ಕಂತಹ ಋತ್ವಿಕರನ್ನ ಹಿಡ್ಕೊಂಡು ಈ ಒಂದು ತರ್ಪಣಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡ್ಯಪ್ಪ. ವರ್ಷಕ್ಕೆ ನೀವು ಇದೇನಾದರೂ ಮಾಡ್ತೀನಿ ಒಂದು ಸಲ ಅಂತಂದರೆ, ಯಾವುದೋ ಒಂದು ಉದ್ಯಮ ಇಟ್ಟಿದ್ದೀರಿ ನೀವು ಅಂದ್ಕೊಳ್ಳಿ, ದೊಡ್ಡ ಮಟ್ಟದ್ದು, ಎಷ್ಟೋ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇಯರ್ಲಿ ಒನ್ಸ್. ಹಾಗೇ ಒಂದು ದೊಡ್ಡ ಮಟ್ಟ ಲೈಸೆನ್ಸ್ಗೆ ರಿನ್ಯೂವಲ್ ಮಾಡಿಸ್ಕೊಳ್ತೀರಲ್ಲ, ನಿಮ್ಮ ಸಕುಟುಂಬ ಸಪರಿವಾರ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧನಕನಕ ವಾಹನಾದಿ ಸಮೃದ್ಧ್ಯರ್ಥಂ ಪಡೆದುಕೊಳ್ಳಬೇಕಾದರೆ ಈ ಪಕ್ಷವನ್ನು ನೀವು ಮಾಡಲೇಬೇಕು. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹದ್ದು ಈ ಒಂದು, ನೀವು ಕಾಂಗ್ರೆಸ್ ಪಕ್ಷ ಆದರೂ ಆಗಿರಿ, ಜನತಾ ಪಕ್ಷ ಆಗಿದ್ದರೂ ಆಗಿರಿ, JDS ಪಕ್ಷ ಆಗಿದ್ದರೂ ಆಗಿರಿ, ಈ ಪಿತೃಪಕ್ಷ ಮಾತ್ರ ನೀವು ಆಚರಣೆ ಮಾಡೋದು ಮರೆಯಬೇಡಿ, ಮಾಡಲೇಬೇಕಿದು. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಶುಭ ಕಾರ್ಯ ಮಾಡೋದು ಮರೆತರೂ ಪರವಾಗಿಲ್ವಂತೆ. ವ್ರತ ಅಂದ್ಕೊಂಡಿದ್ದೆ, ಅದನ್ನು ಪೋಸ್ಟ್ಪೋನ್ ಮಾಡೋದು ಎಕ್ಸ್ಕ್ಯೂಸ್ ಇದೆ, ಬಟ್ ಇದಕ್ಕಾಗಿಲ್ಲವೇ ಇಲ್ಲ. ನಮ್ಮ ಏಳಿಗೆ ಕುಂಠಿತ ಆಗಿದೆ ನಿಮಗೆ ಅನಿಸಿದ್ರೆ ಇದನ್ನು ಮಾಡಿ. ನಮಗೆ ಎಂತ ಅನಿಸಿಲ್ಲ ಮಾಡಲಿಕ್ಕೆ ಹೋಗಬೇಕು, ಬಿಟ್ಟುಬಿಡಿ, ಆರಾಮಾಗಿ ನೀವು ಆನಂದವಾಗಿರಿ. ಬಹುಶಃ ನಮಗೆಲ್ಲ ಕುಂಠಿತ ಕಾಣಿಸ್ತಾ ಇದೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಲ್ಲಿ ಏರುಪೇರು ಆಗ್ತಾ ಇದೆ ಅಂತಂದರೆ, ಈ ಏರುಪೇರು ತಡೆಯಲಿಕ್ಕೆ ಒಂದು ಡಾಕ್ಯುಮೆಂಟೇಷನ್ ರೆಡಿ ಮಾಡ್ಕೊಳ್ತೀವಿ ಅಂತಂದರೆ ಇದು ನಿಮಗೆ ಬೇಕಾಗಿರತಕ್ಕಂತಹ ಜೀವನದ ನಿಮ್ಮ ಬದುಕಿನ ಡಾಕ್ಯುಮೆಂಟೇಷನ್ ಆಗಿರುತ್ತೆ. ಮಹಾಲಯ ತರ್ಪಣದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಮಾಡಿಕೊಡ್ತಕ್ಕಂಥದ್ದು. ನಿಮಗೆ ಏನು ಅನಿಸುತ್ತೋ, ಎಷ್ಟು ಅನಿಸುತ್ತೋ, ಹೇಗೆ ಅನಿಸುತ್ತೋ ಹಾಗೆ ಮಾಡಿಕೊಡೋಕ್ಕಾದ್ರೂ ಪ್ರಯತ್ನ ಪಡಿ. ಪಿತೃಪಕ್ಷ ಮಾತ್ರ ಮರೆದ ದಯವಿಟ್ಟು ಮಾಡಿಕೊಳ್ಳಿ. ಅದೃಷ್ಟಗಳು ನಿಮ್ಮನ್ನು ಹುಡುಕಿ ಬರಲು, ಅದೃಷ್ಟಗಳು ನಿಮ್ಮ ಮನೆಯ ಎಲ್ಲ ಡೋರ್ಗಳು ಓಪನ್ ಮಾಡಿ ಮನೆಯೊಳಗೆ ಬಂದು ಶುಭಾಶೀರ್ವಾದ ನಿಮ್ಮ ಮನೆಯ, ನಿಮ್ಮ ಹಿರಿಯರಾಗಿರೋ ತಂದೆ ತಾಯಿಗಳು ಅವರು ಬರ್ತಾ ಇರೋದೇ ನಿಮ್ಮನ್ನು ಹರಿಸ್ಲಿಕ್ಕೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇವತ್ತು ಅವರನ್ನು ಪೂಜಿಸಿಯಪ್ಪ, ಅಲ್ಲಿಂದ ಆಚೆಗೆ ತುಂಬ ಆಹ್ಲಾದವಾಗಿ ಜೀವನವನ್ನು ಮಾಡ್ತಿರ್ತಾವೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಯಾವುದೋ ವ್ರತ ಅಥವಾ ಪೂಜೆನ ನಾವು ಪಾಲ್ಗೊಳ್ಳಿಲ್ಲ ಅಥವಾ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ಪಕ್ಷ ಮಾಸದಲ್ಲಿ ಪಿತೃಪಕ್ಷ ಜೊತೆಗೆ ಪಿತೃಗಳನ್ನ ತೃಪ್ತಿ ಪಡಿಸಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಸಾರಥ್ಯದಲ್ಲಿ ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಹೋದ ತಿಂಗಳು ಮಾಡಿದರೂ ಪರವಾಗಿಲ್ಲ, ಮುಂದಿನ ತಿಂಗಳು ಮಾಡಬೇಕು ಅಂತಿದ್ರು ಪರವಾಗಿಲ್ಲ, ಆದರೆ ಈ ಒಂದು ಅಕ್ಟೋಬರ್ 2 ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಪಿತೃದೋಷ ಇದೆ, ಎಲ್ಲೋ ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಆಗ್ತಾ ಇದೆ ಅಂತಂದರೆ ತಡನೇ ಮಾಡೋಕ್ಕೆ ಹೋಗಬೇಡಿ. ಗುರುಗಳ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅಕ್ಟೋಬರ್ 2ನೇ ತಾರೀಕು ನಿಮಗೆ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.